ಸಮಾನ ಕೆಲಸಕ್ಕೆ ಸಮಾನ ವೇತನ ಜಾರಿಯಾಗಲಿ ಎಂಬ ಬಲವಾದ ಘೋಷವಾಕ್ಯದೊಂದಿಗೆ ನಗರದ ಶೇಷಾದ್ರಿಪುರಂನ ಶ್ರೀ ಆರ್ ಗುಂಡೂರಾವ್ ಕ್ರೀಡಾ ಸಂಕೀರ್ಣದ ಸಿರೂರ ಆಡಿಟೋರಿಯಂನಲ್ಲಿ ಲಾರಿ ಆಟೋ ಗುತ್ತಿಗೆ ಪೌರ ಕಾರ್ಮಿಕರ ಸಂಘದ ವತಿಯಿಂದ ಬೃಹತ್ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಗೊಲ್ಲಪಲ್ಲಿ ನರಸಿಂಹರವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಭೆಯಲ್ಲಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಶ್ರಮಿಸುತ್ತಿರುವ ಸಾವಿರಾರು ಕಾರ್ಮಿಕರ ಶೋಷಣೆಯ ವಿರುದ್ಧ ಧ್ವನಿ ಎತ್ತಲಾಗಿದೆ. ಸಂವಿಧಾನವೇ ಕಾರ್ಮಿಕರ ರಕ್ಷಾ ಕವಚ. ಹೈಕೋರ್ಟ್ ವಕೀಲ ಎಸ್ ಬಾಲನ್ ಕಾರ್ಯಕ್ರಮದ ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ ಹೈಕೋರ್ಟ್ನ ಹಿರಿಯ ವಕೀಲರು ಆದ ಮಾನ್ಯ ಶ್ರೀ ಎಸ್ ಬಾಲನ್ ರವರು ಮಾತನಾಡಿ, ನಗರವನ್ನ ಸುಂದರಗೊಳಿಸುವಲ್ಲಿ ಕಸದ ಆಟೋ ಚಾಲಕರು ಮತ್ತು ಲಾರಿ ಸಿಬ್ಬಂದಿಗಳ ಪಾತ್ರ ದೊಡ್ಡದು. ಆದರೆ ಇಂದು ನೀವು ಆಧುನಿಕ ಜೀತಗಾರರಂತೆ ಬದುಕುತ್ತಿರುವುದು ವಿಷಾದನೀಯ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನವು ನಿಮಗೆ ರಕ್ಷಣೆ ಕೊಡುತ್ತೆ. ಸಮಾನ ಕೆಲಸಕ್ಕೆ ಸಮಾನ ವೇತನ ಎಂಬುದು ನಿಮ್ಮ ಸಾಂವಿಧಾನಿಕ ಹಕ್ಕು ಅಂತ ಪ್ರತಿಪಾದಿಸಿದ್ರು. ವೇತನ ತಾರತಮ್ಯ ಸರ್ಕಾರದ ಮಲತಾಯಿ ಧೋರಣೆ ವಿರುದ್ಧ ಆಕ್ರೋಶ. ನೇರ ವೇತನ ಪದ್ಧತಿಯಲ್ಲಿ ಇರುವ ಪೌರ ಕಾರ್ಮಿಕರಿಗೆ 40,600 ರೂಪಾಯಿ ವೇತನ ನೀಡಲಾಗುತ್ತಿದೆ. ಆದರೆ ಅದೇ ಕೆಲಸ ಮಾಡುವ ಗುತ್ತಿಗೆ ಆಧಾರಿತ ಆಟೋ ಮತ್ತು ಲಾರಿ ಚಾಲಕರಿಗೆ ಕೇವಲ 8,000ದಿಂದ 15,000 ನೀಡಲಾಗುತ್ತಿದೆ. ಕಡು ಬಡತನ ಹಾಗೂ ಕೊಳಚೆ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರುವ ಈ ಕಾರ್ಮಿಕರಿಗೆ ಯಾವುದೇ ಸೇವೆ ಭದ್ರತೆ ಇಲ್ಲದಿರುವುದು ಅಮಾನವೀಯ. ಕೋರ್ಟ್ ತೀರ್ಪು. ಈ ತಾರತಮ್ಯದ ವಿರುದ್ಧ ಉಚ್ಚ ನ್ಯಾಯಾಲಯ ಹಾಗೂ ಸರ್ವೋಚ್ಚ ನ್ಯಾಯಾಲಯಗಳು ಈಗಾಗಲೇ ಕಾರ್ಮಿಕರ ಪರವಾಗಿ ಮಹತ್ವದ ತೀರ್ಪುಗಳನ್ನು ನೀಡಿದೆ ಎಂಬುದನ್ನು ವಕೀಲರು ಸ್ಮರಿಸಿದರು. ಈ ಮಹತ್ವದ ಸಭೆಯಲ್ಲಿ ಸಂಘದ ಪ್ರಮುಖರು ಆದ ಎನ್ಪಿ ಶ್ರೀನಿವಾಸುಲು, ಸಾಕೆ ನಾರಾಯಣ, ಸಮುದಾಯ ಟಿವಿ ಸಿಇಒ ಅಂಜನ್, ಶಾಸ್ತ್ರಿನಗರ ಗೋಪಿ, ರಾಮಪೀಠ ನರಸಿಂಹ, ಜಾಕರಾಯನ ಕೆರೆ ರಾಜಶೇಖರ್, ವಿ ನಾಗೇಶ್, ಶುಮ್ರೋಡಿ ಮುತ್ಯಾಲು, ಜೈ ಭೀಮ್ ಲಕ್ಷ್ಮಣ್, ವಿಧಿ ಪತ್ರಿಕೆ ಸಂಪಾದಕ ಪುಬಾಲನ್ ಹಾಗೂ ವಿವಿಧ ವಾರ್ಡ್ಗಳ ಮುಖಂಡರು ಭಾಗವಹಿಸಿದ್ರು. ಒಕ್ಕೊರಲಿನ ಆಗ್ರಹ. ಗುತ್ತಿಗೆ ಪದ್ಧತಿಯನ್ನ ರದ್ದುಗೊಳಿಸಿ ನಮ್ಮನ್ನ ಸರ್ಕಾರಿ ಸೇವೆಯಲ್ಲಿ ವಿಲೀನಗೊಳಿಸಬೇಕು ಮತ್ತು ಗೌರವಯುತ ವೇತನ ಕೊಡಬೇಕು ಅಂತ ಕಾರ್ಮಿಕ ಸಂಘಟನೆಗಳು ಸರ್ಕಾರವನ್ನ ಒತ್ತಾಯಿಸಿದೆ. ಈಗ ಬಿಬಿಎಂಪಿ ಪೌರ ಕಾರ್ಮಿಕರು, ಗುತ್ತಿಗೆ ಪೌರ ಕಾರ್ಮಿಕರಂದಲ್ಲ ಹೆಸರುಗಳು. ಈಗ 4,000 ಜನ ಪೌರ ಕಾರ್ಮಿಕರಿಗೆ 41,000 ಸಂಬಳ. ಸಿಂಧುತ್ವ ಅನ್ನೋ ಹೆಸರಲ್ಲಿ ಕೆಲವರಿಗೆ 30,000 ಸಂಬಳ. ಆದರೆ ಆಟೋ ಚಾಲಕರು, ಲೋಡರು, ಅನ್ಲೋಡರು ಮತ್ತು ಇತರೆ ಕಾರ್ಮಿಕರಿಗೆ ಕೇವಲ 10,000, 12,000, 13,000. ಸಮಾನ ಕೆಲಸಕ್ಕೆ ಸಮಾನ ವೇತನ ಅನ್ನೋ ಒಂದು ಸಂವಿಧಾನದ ಹಕ್ಕನ್ನ ಕೊಡುಗೆಯಾಗಿ ಕೊಟ್ಟಿದ್ದಾರೆ. 1992ನೇ ಇಸ್ವಿಯಲ್ಲಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂದ್ರೆ ಪ್ರತಿ ಒಬ್ಬರಿಗೆ 40,000, 41,000ನೇ ಸಂಬಳ ಕೊಡಬೇಕು. ಅದೇ ಸವಲತ್ತು, ಅದೇ ಗ್ರಾಚ್ಯುಟಿ, ಅದೇ ಬೋನಸ್, ಅದೇ DA ಕೊಡಬೇಕು ಅನ್ನೋದು ಕಾನೂನು. ಕಾನೂನನ್ನು ಉಲ್ಲಂಘನೆ ಮಾಡಿ ಕೇವಲ 10-12,000 ರೂಪಾಯಿ ಸಂಬಳ ಕೊಡ್ತಾ ಇದ್ದಾರೆ. ಇದು ಅಸುಬಿನ ವೇತನ. ಅಸುಬು ಅದು ನಮ್ಮ ಕೋಪನೇ ಇವತ್ತು ಸಂಘಟನೆ ಹೋರಾಟ. ನಾವು ಒಂದು ತಿಂಗಳಲ್ಲಿ ಸುಮಾರು 100,000 ಅಪ್ಲಿಕೇಶನ್ಸ್ ಕಲೆಕ್ಟ್ ಮಾಡಬೇಕು. ನಮ್ಮ ಸಂಬಳ ಎಷ್ಟು? ಬೇರೆಯವರಿಗೆ ಈಗ 41,000 ಸಂಬಳ. ಅದು ಸ್ಪ್ಲಿಟ್ ಅಪ್ ಅಲ್ಲ, ಬರ್ದು ಕಮಿಷನರ್ ಆಫೀಸ್ ಚಲೋ ಅಂದ್ರೆ ಲೇಬರ್ ಕಮಿಷನರ್ ಆಫೀಸ್ ಚಲೋ ಪ್ರೋಗ್ರಾಮ್ ಅನ್ಕೊಂಡು ಇಂಥ ಒಂದು ಆಂದೋಲನ, ಇಂಥ ಒಂದು ಹೋರಾಟ ಹಮ್ಮಿಕೊಂಡ್ರೆ ನಮ್ಮ ಮನೆಯಲ್ಲಿನೂ ಒಳ್ಳೆ ಊಟ, ಒಳ್ಳೆ ಅಡಿಗೆ, ಒಳ್ಳೆ ಸಂಪತ್ತು. ನಾವು ಗಂಡ ಹೆಂಡತಿ ಕೆಲಸ ಮಾಡಿದ್ರೆ ನಾವು 80,000 ತಗೊಂಡು ಹೋಗ್ತೀವಿ. ನಾವು ಒಂದು 2 ಬೆಡ್ರೂಮ್ 3 ಬೆಡ್ರೂಮ್ ಮನೆಯಲ್ಲಿ ಬಾಳ್ತೀವಿ, ಮಕ್ಕಳನ್ನ ಓಡಿಸ್ತೀವಿ, ದೇಶವನ್ನ ಕಟ್ಟುತ್ತೇವೆ. ನಮಗೆ ಸಂಬಳ ಕೊಡಿ, ಒಂದೇ ಕೆಲಸ ಒಂದೇ ಸಂಬಳ, ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ಹೇಳಿ ಈ ಹೋರಾಟವನ್ನ ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಈ ಹೋರಾಟದ ಗೆಲುವು ನಮ್ಮದೇ, ಹೋರಾಟ ಸೋಲೋದಿಲ್ಲ ಅಂತ ಹೇಳಿ ಎಲ್ಲರಿಗೂ ಧನ್ಯವಾದ. ಸಾಕೆ ನಾರಾಯಣ್, ರಾಷ್ಟ್ರಕ್ರಾಂತಿ ನ್ಯೂಸ್, ಬೆಂಗಳೂರು.